ಚಾಮರಾಜನಗರದ ಕೆಲವು ಹಳ್ಳಿಗಳ ಜನರಿಗೆ ಆತಂಕ ಎದುರಾಗಿತ್ತು. ಗ್ರಾಮಗಳನ್ನು ನಾವು ತೊರಿಬೇಕು ಅನ್ನುವಂಥ ಪ್ರಶ್ನೆ ಕೂಡ ಅವರಿಗೆ ಕಾಡ್ತಾ ಇತ್ತು. ಈಗ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅಭಯವನ್ನು ಕೊಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಜಮೀನನ್ನು ಕಿತ್ತುಕೊಳ್ಳುವುದಿಲ್ಲ. ಜಮೀನು ವಿಚಾರದಲ್ಲಿ ಆ ಭಾಗದ ಜನರಿಗೆ ಆತಂಕ ಬೇಡ, ಹೆದರಬೇಡಿ ನೀವು. ಪ್ರಮೋದಾದೇವಿ ಒಡೆಯರ್ ಈಗ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. 1950ನೇ ಇಸ್ವಿ ದಾಖಲೆಗಳ ಮೇಲೆ ಚಾಮರಾಜನಗರ ಡಿಸಿಗೆ ಪತ್ರ ಬರೆದಿದ್ದೇನೆ, ತಹಶೀಲ್ದಾರ್ ಹಾಗೆ ರಾಜ್ಯ ಸರ್ಕಾರಕ್ಕೂ ಪತ್ರ ಬರೆದಿದ್ದೇನೆ. ಅಂದಿನ ಮಹಾರಾಜರು ಜಮೀನು ಕೊಟ್ಟಿದ್ರೆ ಕಿತ್ತುಕೊಳ್ಳುವುದಿಲ್ಲ. ಒಂದು ವೇಳೆ ಜಮೀನು ನಮಗೆ ಸೇರಿದ್ರು ಕೂಡ ಅಲ್ಲಿನ ಜನತೆಗೆ ಆತಂಕ ಬೇಡ. ನೋಡಿ, ಇದು ನಮ್ಮ ರಾಜರ ಗುಣ. ಆಯಿತು ಬೇರೆ ಬೇರೆ ರೀತಿ ಅಯ್ಯೋ ಮಹಾರಾಜರು ಅವ್ರ ಹಿಂದಿನ ಆಸ್ತಿನ ಕಿತ್ಕೊಂಡು ಬಿಡ್ತಾರೆ, ಆ ಭಯ ಇತ್ತು ಜನರಿಗೆ, ಕೆಲವರಿಗಿತ್ತು. ಆದರೆ ಹಾಗೆ ಮಾಡಲ್ಲ. ಅದು ಸೇರಿದ್ರು ಅಷ್ಟೇ, ಸೇರದೇ ಇದ್ರೂ ಅಷ್ಟೇ, ಆ ಜಮೀನನ್ನು ರಾಜ್ಯ ಸರ್ಕಾರ ನಮಗೆ ನೀಡಿದ್ರು ಕೂಡ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ತೇವೆ. ಅಲ್ಲಿನ ಜನರನ್ನು ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಲ್ಲ ಅಂಥೇಳಿ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಆ ಭಾಗದ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಸರ್ಕಾರ ಮತ್ತು ಅಲ್ಲಿನ ಏನು ರಾಜವಂಶಸ್ಥರಿದ್ದಾರೆ, ಕೆಲವು ಇತ್ತೀಚೆಗೆ ನಾವು ನೋಡಿದ್ವಿ ಬೆಂಗಳೂರಲ್ಲಿ ಅರಮನೆಯ ಜಾಗಕ್ಕೆ ಸಂಬಂಧಪಟ್ಟಂಗೆ, ಮತ್ತು ಈ ಹಿಂದೆ ಅಲ್ಲಿ ಚಾಮುಂಡಿ ಬೆಟ್ಟ ಸುತ್ತಮುತ್ತ ಜಮೀನುಗಳು ಇವುಗಳಿಗೆ ಸಂಬಂಧಪಟ್ಟಂಗೆ ಆ ಟೈಮ್ನಲ್ಲೂ ಕೂಡ ತಾಳ್ಮೆಯನ್ನು ಪ್ರಮೋದಾದೇವಿ ಒಡೆಯವರು ಕಳ್ಕೊಂಡಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಖಂಡಿತ ಕೊಡಿ, ಅವರ ಆತಂಕ ಬೇಕಿಲ್ಲ. ಅದು ಮೊದಲಾಗ ಆತಂಕ ಸೃಷ್ಟಿ ಮಾಡುವಂಥ ಸಂದರ್ಭನೇ ಅವಶ್ಯಕತೆ ಇರಲಿಲ್ಲ. ನೀವು ಮುಂದಕ್ಕೂ ಏನಾರು ಇದ್ದರೆ ಡೈರೆಕ್ಟಾಗಿ ನೀವು ನಮ್ಮನ್ನೇ ಕೇಳ್ಬೋದು. ಮೊದಲನೇದಾಗಿ ಯಾವ್ಯಾವ್ದು ಸೇರಿದೆ ಅನ್ನೋದೇ ಗೊತ್ತಿಲ್ಲ. ನಾವು ಲಿಸ್ಟ್ ಕಳಿಸಿದಾಗ ಅವ್ರು ನಮ್ಗೆ ಏನಾರು ಹೇಳಿದರೆ ಇಂಥ ಸೇರಿದೆ ಈ ಥರ ಸೇರಿದೆ ಅಂತ ಹೇಳಿದಿದ್ರೆ ಏನೋ ಇದಾಗ್ತಿತ್ತು. ನಮಗೇನು ಗೊತ್ತಿಲ್ಲದೆ ನಾವು ಕಾಗದ ಕಳಿಸಿದ್ದೀವಿ. ಅದರಲ್ಲಿ ಏನು ಬರುತ್ತೆ ಇಲ್ಲ ಅನ್ನೋದು ಆ ಕಡೆಯಿಂದ ಬರಬೇಕು. ಅದು ಬಂದಮೇಲೆ ನಾವು ಏನಾರು ಇದು ಮಾತಾಡ್ಬೋದು. ನನಗೇನು ಗೊತ್ತಿಲ್ಲದೆ ನಿಮ್ಗೆ ಜವಾಬು ಹೇಳೋಕ್ಕೆ ಇಷ್ಟೇ ನಾನು ಹೇಳ್ಬೋದು. ಆತಂಕ ಇಲ್ಲ ಅಷ್ಟೆ. ನಮ್ಮ ಇದರೊಳಗಡೆ ಏನಿದೆ, ನಮ್ಮ ಮೈಂಡಲ್ಲಿ ಏನು ಕ್ಲಾರಿಟಿ ಇದೆ ನಾನು ಕೊಡ್ಬೋದು. ಜಿಲ್ಲಾಡಳಿತದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾನು ಕೊಡೋಕ್ಕಾಗಲ್ಲ. ನಮ್ಗೆ ಈಗ 20ನೇ ಇಸ್ವಿಲಿ ಕೂಡ ನಮ್ದು ಯಾವುದೋ ಒಂದು ಕೇಸ್ ಇತ್ತು, ಅದು ನಮ್ಮ ಪರವಾಗಿ ಆಗಿದೆ. ಅದಕ್ಕೆ ಖಾತೆ ಮಾಡಿಕೊಡ್ಬೇಕು ಅಂತ EDC ಆದೇಶನೂ ಇದೆ ನಮ್ಮ ಹತ್ರ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪುನೀತ್, ಚಾಮರಾಜನಗರದ ಹಲವು ಹಳ್ಳಿಗಳ ಜನರಿಗೆ ಭಯ ಕಾಡ್ತಾ ಇತ್ತು. ಆದರೆ ಇನ್ನೊಂದು ಕಡೆ ಜನ ಅಂದ್ಕೊಳ್ತಾ ಇದ್ರು, ಮಹಾರಾಜರು ಈ ಹಿಂದೆ ಸಾಕಷ್ಟು ಕೆಲಸಗಳನ್ನು, ಎಷ್ಟೋ ಗ್ರಾಮಗಳನ್ನು ಕಟ್ಟದಂಥವ್ರು, ಕೆರೆಗಳನ್ನು ಕಟ್ಟದಂಥವ್ರು, ಭೂಮಿಯನ್ನು ದಾನ ಕೊಟ್ಟಂಥವ್ರು ಹೆಂಗೆ ಕಿತ್ಕೊಳ್ಳೋಕೆ ಸಾಧ್ಯ ಅಂತೇಳಿ. ಹಾಗಾಗಿನೇ ಪ್ರಮೋದಾದೇವಿ ಒಡೆಯರವರ ಈ ಒಂದು ಅಭಯ ಜನರಿಗೆ ಯಾವ ರೀತಿ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ? ಪ್ರಭು, ಸದ್ಯಕ್ಕೆ ಈಗ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಚಾಮರಾಜನಗರದಲ್ಲಿ ಸುಮಾರು 5,000 ಎಕರೆಯಷ್ಟು ಆಸ್ತಿ ತಮ್ಮದು ಅಂತ ಹೇಳಿ ಅವರು ತಕರಾರು ಅರ್ಜಿಯನ್ನು ಏನು ಜಿಲ್ಲಾಡಳಿತಕ್ಕೆ ನೀಡಿದ್ರು. ಆ ಒಂದು ಅರ್ಜಿ ಬಂದ ನಂತರ ಆ ಭಾಗದಲ್ಲಿದ್ದಂತಹ ಜನರಿಗೆ, ಅಂದರೆ ಅಲ್ಲಿ ಏನು ಮಹಾರಾಜರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಆ ಒಂದು ಆಸ್ತಿ ಏನಿದೆ ಅಲ್ಲಿ ವಾಸ ಇರತಕ್ಕಂಥವ್ರು ಇರ್ಬೋದು, ಕೃಷಿ ಮಾಡ್ತಾ ಇರತಕ್ಕಂಥವ್ರು ಇರ್ಬೋದು, ಇವರೆಲ್ಲರಿಗೂ ಕೂಡ ಒಂದು ರೀತಿ ಆತಂಕ ಆಗಿತ್ತು. ಎಲ್ಲಿ ಇದು ರಾಜವಂಶಸ್ಥರ ಆಸ್ತಿ ಆದಂತಹ ಸಂದರ್ಭದಲ್ಲಿ ತಮ್ಮ ಕೈಯಿಂದ ಹೋಗುತ್ತೋ ಅನ್ನೋ ವಿಚಾರದಲ್ಲಿ ಅವರು ಭಯಭೀತರಾಗಿದ್ದರು. ಆದರೆ ಇವತ್ತು ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಅವರಿಗೆ ಒಂದು ಭರವಸೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಅದು ಪ್ರಮುಖವಾಗಿ ಏನು ಅಂತ ಹೇಳಿದರೆ, ಇಲ್ಲಿ ಮಹಾರಾಜರು ಯಾವ್ಯಾವ ಹಳ್ಳಿಗರಿಗೆ ಯಾವ್ಯಾವ ಜಮೀನುಗಳನ್ನು ಕೊಟ್ಟಿದ್ದಾರೆ, ಯಾವ್ಯಾವ ಊರುಗಳಿದ್ದಾವೆ, ಅದು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಅದು ಇಂದಿನಿಂದ ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ಇರುತ್ತೆ. ಅವರನ್ನು ಒಕ್ಕಲೆಬ್ಬಿಸುವಂತಹ ಒಂದು ಕೆಲಸವನ್ನು ಮಾಡೋದಿಲ್ಲ. ಬದಲಿಗೆ ಈಗ ಅಲ್ಲಿ ಕಂದಾಯ ಗ್ರಾಮಗಳು ಮತ್ತು ಅಲ್ಲಿ ಇರತಕ್ಕಂಥ ಜಮೀನುಗಳಿಗೆ ಖಾತೆ ಕಂದಾಯಗಳನ್ನು ಮಾಡಿಕೊಡ್ಲಾಗುವಂಥ ಒಂದು ಕೆಲಸವನ್ನು ಏನು ಜಿಲ್ಲಾಡಳಿತ ಮಾಡ್ತಾ ಇದೆ, ಅದು ಮಾಡಬಾರ್ದು ಅಂತ ಹೇಳಿ ಈ ಹಿಂದೆ 2014ರಲ್ಲೇ ನಾವು ಮನವಿ ಮಾಡಿದ್ವಿ. ಅದನ್ನು ಈಗ ಮತ್ತೊಮ್ಮೆ ಕೇಳಿದ್ದೇವೆ ಅಷ್ಟೇ. ಅದನ್ನು ಹೊರತುಪಡಿಸಿದರೆ ಜನ ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ಅವರು ಭರವಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಇನ್ನೂ ಒಂದು ವಿಷಯ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು. ಅಲ್ಲಿ ಏನಂತ ಹೇಳಿದರೆ, ಯಾವ ಕೃಷಿ ಭೂಮಿಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಎಲ್ಲಿ ಅವರಿಗೆ ದಾಖಲೆಗಳಿದ್ದಾವೆ ಆ ದಾಖಲೆಗಳನ್ನು ನಮಗೆ ತೋರ್ಪಡಿಸುವಂಥ ಒಂದು ಕೆಲಸ ಕೂಡ ಆಗಬೇಕು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳುತ್ತಾರೆ. ಇದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಯಾಕೆಂದ್ರೆ ಒಂದು ವೇಳೆ ಅಲ್ಲಿ ಇರ್ತಕ್ಕಂಥ ಕೃಷಿಕರು ಇರ್ಬೋದು, ಹಳ್ಳಿಗರಿರ್ಬೋದು, ಅವ್ರಿಗೆ ಸಂಬಂಧಪಟ್ಟಂತ ಆಸ್ತಿ ಇದ್ದಂಥ ಸಂದರ್ಭದಲ್ಲಿ ಅವರು ಆ ದಾಖಲೆಗಳನ್ನು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲದೆ ಇರತಕ್ಕಂಥವ್ರು ಹೇಗೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಆದರೆ ರಾಜವಂಶಸ್ಥೆಯವರು ಈಗ ಭರವಸೆ ಕೊಟ್ಟಿದ್ದಾರೆ, ನೀವು ಇರತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥ ಜಾಗ ಇರ್ಬೋದು, ನಿಮಗೆ ಸಂಬಂಧಪಟ್ಟಂತಹ ಯಾವುದೇ ವಿಷಯದಲ್ಲಿ ನಿಮಗೆ ತೊಂದರೆ ಆಗೋದಿಲ್ಲ, ನೀವು ಅಲ್ಲಿ ಇರ್ತಕ್ಕಂಥ ಒಂದು ಕೆಲಸ ಆಗ್ಬೋದು. ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡಿದ್ದೇವೆ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ನಾವು
ಒದಗಿಸ್ತೇವೆ ಅಂತ ಅನ್ನೋ ಒಂದು ಮಾತುಗಳನ್ನು ಹೇಳಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಆ ಜನರಿಗೆ ಒಂದು ರೀತಿ ಈಗ ಆತಂಕ ದೂರವಾಗಿದೆ ಅಂತ ಕೂಡ ಹೇಳ್ಬೋದು ಪ್ರಭು.